ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಟ್ರಾಫಿಕ್ ಅನ್ನೋದು ಬಹುದೊಡ್ಡ ಬಗೆಹರಿಯದ ಸಮಸ್ಯೆ. ಈ ಸಮಸ್ಯೆಗೆ ಅನೇಕ ಕಾರಣಗಳಿವೆ. ಈ ಪೈಕಿ ಇತ್ತೀಚೆಗೆ ಬೆಂಗಳೂರಿನ ಟ್ರಾಫಿಕ್ಗೆ ಮುಖ್ಯ ಕಾರಣ ನಮ್ಮ ಸಂಚಾರ ನಾಡಿ ಬಿಎಂಟಿಸಿ ಕೂಡ ಅನ್ನೋದು ಮತ್ತೆ ಸಾಬೀತಾಗಿದೆ. ಯಾಕೆ ಏನು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಕೆಟ್ಟು ನಿಲ್ಲುವ ಬಿಎಂಟಿಸಿ ಬಸ್ ಸಂಖ್ಯೆ ಹೆಚ್ಚಾಯಿತು. ರಸ್ತೆ ಮಧ್ಯೆಯೇ ನಿಲ್ಲೋ ಬಸ್ಗಳು ಫುಲ್ ಕಿರಿಕಿರಿ. ಬಿಎಂಟಿಸಿ ಬಸ್ನಿಂದ ನಿತ್ಯ ಟ್ರಾಫಿಕ್, ಸವಾರರು ಹೈರಾಣು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಅತಿ ದೊಡ್ಡ ಸಂಪರ್ಕ ಸಾಧನ ಅಂದ್ರೆ ಅದು ಬಿಎಂಟಿಸಿ ಬಸ್ಗಳು. ನಗರದ ಮೂಲೆ ಮೂಲೆಗೂ ಜನರನ್ನ 16 ವರ್ಷಗಳಿಂದ ಸಂಪರ್ಕಿಸುವ ಸೇವೆ ನೀಡುತ್ತಿದೆ. ಆದರೆ ಇತ್ತೀಚೆಗೆ ಯಾಕೋ ಏನು ಬಿಎಂಟಿಸಿ ಬಸ್ಗಳು ಸೇವೆ ನೀಡುವುದರ ಜೊತೆಗೆ ಹೆಚ್ಚು ಸುದ್ದಿಯಲ್ಲಿ ಕೂಡ ಇವೆ. ಅನೇಕ ವಿಚಾರಗಳಿಗೆ ಸದಾ ಸುದ್ದಿಯಲ್ಲಿರೋ ಸಂಚಾರ ನಾಡಿ ಈಗಲೂ ಅಂತಹದ್ದೇ ಕಾರಣವೊಂದಕ್ಕೆ ಮತ್ತೆ ಸುದ್ದಿಯಾಗಿದೆ. ಹೌದು, ಕಳೆದ ಹಲವು ದಿನಗಳಿಂದ ನಗರದ ಹಲವು ಕಡೆ ಬಿಎಂಟಿಸಿ ಬಸ್ಗಳು ಕೆಟ್ಟು ನಿಲ್ಲೋದು ಕಾಮನ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ನಗರದ ಒಂದಲ್ಲ ಒಂದು ಕಡೆ ಕೆಟ್ಟು ನಿಲ್ಲುವ ಬಸ್ಗಳು ಟ್ರಾಫಿಕ್ ಜಾಮ್ಗೂ ಕೂಡ ಕಾರಣವಾಗ್ತಿದೆ. ಅದರಲ್ಲೂ ಕಳೆದ 3 ತಿಂಗಳಿನಿಂದ ಈ ಸಮಸ್ಯೆ ಹೆಚ್ಚಾಗಿದ್ದು, ನಗರದ ಟ್ರಾಫಿಕ್ ಸಮಸ್ಯೆಗೆ ಬಿಎಂಟಿಸಿ ಕೊಡುಗೆ ಕೂಡ ಹೆಚ್ಚಾಗ್ತಿದೆ ಅನ್ನೋ ಕೂಗು ಕೇಳಿ ಬರ್ತಿದೆ. ಅದಕ್ಕೆ ಪೂರಕ ಎಂಬಂತೆ ಸದ್ಯ ಕೆಟ್ಟು ನಿಲ್ಲುತ್ತಿರೋ ಬಸ್ಗಳ ಸಂಖ್ಯೆಯ ಅಂಕಿಅಂಶ ಕೂಡ ಬಿಡುಗಡೆಯಾಗಿದೆ. ಕೆಟ್ಟು ನಿಂತ ಬಸ್ಗಳ ಸಂಖ್ಯೆ: ಸೆಪ್ಟೆಂಬರ್ ತಿಂಗಳಲ್ಲಿ ಡೀಸೆಲ್ ಬಸ್ 9, ಎಲೆಕ್ಟ್ರಿಕ್ ಬಸ್ 30, ಒಟ್ಟು 39. ಅಕ್ಟೋಬರ್ನಲ್ಲಿ ಡೀಸೆಲ್ ಬಸ್ 8 ಇದ್ರೆ ಎಲೆಕ್ಟ್ರಿಕ್ ಬಸ್ 62, ಒಟ್ಟು 70. ನವೆಂಬರ್ 10 ಡೀಸೆಲ್ ಬಸ್ ಆದ್ರೆ 45 ಎಲೆಕ್ಟ್ರಿಕ್ ಬಸ್ಗಳು, ಒಟ್ಟು 55 ಬಸ್ಗಳು. ಪ್ರತಿ ತಿಂಗಳು ಪಂಚರ್ ಆಗುವ ಬಸ್ ಸಂಖ್ಯೆ 80ರಿಂದ 100. ಇನ್ನಿತರ ತಾಂತ್ರಿಕ ಕಾರಣದಿಂದ ಕೆಟ್ಟು ನಿಲ್ಲೋ ಬಸ್ಗಳ ಸಂಖ್ಯೆ 25ರಿಂದ 40. ಸದ್ಯ ಸಮಸ್ಯೆ ಕಾಣುತ್ತಿರುವ ಬಸ್ಗಳ ಪೈಕಿ ಎಲೆಕ್ಟ್ರಿಕ್ ಬಸ್ಗಳ ಸಂಖ್ಯೆಯೇ ಹೆಚ್ಚು. ಅದರಲ್ಲೂ ಈ ಸಮಸ್ಯೆ ಪೈಕಿ 106 ಬಸ್ಗಳು ಬ್ರೇಕ್ ಡೌನ್ ಆಗಿ ಕೆಟ್ಟು ನಿಂತಿವೆ ಅನ್ನೋದು ಮತ್ತೊಂದು ಆತಂಕದ ಸುದ್ದಿ. ನಗರದ ವಾತಾವರಣಕ್ಕೆ ಸಹಕಾರಿಯಾಗುವ ದೃಷ್ಟಿಯಿಂದ ಪರಿಚಯಿಸಿದ ಎಲೆಕ್ಟ್ರಿಕ್ ಬಸ್ಗಳು ಸದ್ಯ ನಗರದ ಟ್ರಾಫಿಕ್ ಹೆಚ್ಚಳಕ್ಕೆ ಕಾರಣವಾಗೋದ್ರ ಜೊತೆ ಆತಂಕವನ್ನು ಕೂಡ ಹೆಚ್ಚಿಸುತ್ತಿವೆ. ಒಟ್ಟಾರೆ ಜನರಿಗೆ ಅಗತ್ಯ ಸೇವೆ ನೀಡುವ ಬಿಎಂಟಿಸಿ ಕೂಡ ಅಲ್ಲಲ್ಲಿ ನಗರ ಪ್ರಯಾಣಿಕರಿಗೆ ಇತ್ತೀಚೆಗೆ ಕಿರಿಕಿರಿ ಉಂಟು ಮಾಡುತ್ತಿವೆ. ಕೂಡಲೇ ಇಲಾಖೆ ಬಗ್ಗೆ ಗಮನ ಹರಿಸಿ ಪ್ರಯಾಣಿಕರ ಸುರಕ್ಷತೆಯನ್ನು ಕಾಪಾಡಬೇಕಿದೆ. ರಘುಮಾರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.